ಚಂದ್ರಶೇಖರ್ ಹೆಬ್ಬಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಇವರು. ನಮಸ್ತೆ ಚಂದ್ರಶೇಖರ್ ಅವರೇ. ನಾನು ಕರ್ನಾಟಕಕ್ಕೆ, ಬೆಂಗಳೂರಿಗಲ್ಲ. ನಾನು ಓಕೆ, ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಓಕೆ, ಕರ್ನಾಟಕ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು. ಓಕೆ ಸರ್, ಹೇಳಿ, ನಾಳಿನ ಭಾರತ್ ಬಂದ್ಗೆ ನಿಮ್ಮ ಸಂಘಟನೆಯಿಂದ ಬೆಂಬಲವನ್ನ ಘೋಷಿಸ್ತಿದ್ದೀರಾ ಹೇಗೆ? ಎಲ್ಲ ಜಿಲ್ಲಾ ಸಂಘದವರನ್ನು ಕೇಳಿದೀವಿ. ಓಕೆ, ಕೆಲವರು ಬಂದ್ ಮಾಡ್ತೇವೆ, ಕೆಲವರು ಮಾಡಲ್ಲ ಅಂತ ಮಿಶ್ರ ಪ್ರತಿಕ್ರಿಯೆ ಇದೆ. ಓಕೆ, ಕೆಲವು ಕಡೆ ಬಂದ್ ಮಾಡಲ್ಲ, ಕೆಲವು ಕಡೆ ಮಾಡ್ತೀವಂತ ಇದ್ದಾರೆ. ಓಕೆ, ನಾವು ಯಾರಿಗೂ ಮಾಡಿ ಅಂತ ನಾವು ಅಸೋಸಿಯೇಷನ್ ಇಂದ ಹೇಳಲ್ಲ. ಅಸೋಸಿಯೇಷನ್ ಇಂದ ಒಂದು ನಿರ್ಧಾರ ಅಂತ ಏನು ಯಾರಿಗೂ ಹೇಳ್ತಾ ಇಲ್ಲ. ಇಲ್ಲ, ಕೊಡಕ್ಕಾಗಲ್ಲ ಅದು. ಓಕೆ, ಅದರಿಂದ ನಾವು ಬೆಂಗಳೂರಿನಲ್ಲಂತೂ PC ರಾವ್ ಅಂತ ಇಲ್ಲಿ ಇದ್ದಾರೆ ಅಧ್ಯಕ್ಷರು. ಇಲ್ಲಿ ಅವ್ರ ನಿರ್ಧಾರ ತಗೋಬೇಕು. ಇಲ್ಲಿ ಓಕೆ, ಆಲ್ ಕರ್ನಾಟಕದಲ್ಲಿ ನಾವು ಎಲ್ಲರಿಗೂ ಹೇಳಿದ್ದೇವೆ, ಏನ್ ಮಾಡ್ತೀರಿ ನೀವು ನಿರ್ಧಾರ ಏನ್ ಹೇಳಿ ನಾಳೆ ನೋಡಿ ಮಾಡ್ತೀವಿ ಅಂತಿದ್ದಾರೆ. ಓಕೆ, ಸಾರ್ವಜನಿಕರಿಗೆ ಒಂದು ರೀತಿ ಗೊಂದಲ ಇರುತ್ತಲ್ಲ, ಯಾವ ಹೋಟೆಲ್ ಇರತ್ತೆ ಇರಲ್ಲ ಅನ್ನೋದ್ರ ಬಗ್ಗೆ. ಸೊ ಅದರಲ್ಲಿ ಏನಾದರೂ ಡಿಸಿಷನ್ ತಗೊಂಡಿದ್ದನ್ನ ನೀವೇನಾದರೂ ಹೊರಗಡೆ ಡಿಸ್ಪ್ಲೇ ಮಾಡೋ ಥರ, ಅಂದರೆ ಹೋಟೆಲ್ ವ್ಯವಸ್ಥೆ ನಾಳೆ ಇರುತ್ತೆ ಅಥವಾ ಇರಲ್ಲ, ಆ ಥರದ್ದೇನಾದರೂ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀರಾ ಹೇಗೆ? ಇಲ್ಲ, ಎಲ್ಲ ಕೆಲವು ಹೋಟೆಲ್ಗಳಲ್ಲಿ ಗ್ರಾಹಕರೇ ಇವತ್ತು ಕೇಳ್ತಾ ಇದ್ದಾರೆ. ಕೆಲವು ಹೋಟೆಲ್ ಅವ್ರು ಹೇಳ್ತಾ ಇದ್ದಾರೆ ನಾಳೆ ಬಂದಿಲ್ಲ ಅಂತ. ಇನ್ ಕೆಲವರು ನಾವು ಬಂದ್ ಮಾಡ್ತೀವಿ, ಸಾಯಂಕಾಲ 6 ಗಂಟೆ ಮೇಲೆ ಓಪನ್ ಮಾಡ್ತೀವಿ ಅಂತ ಕೆಲವು ಹೋಟೆಲ್ ಹೇಳಿದ್ದಾರೆ. ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ಇದೆ. ಸೊ ನಿಮ್ಮ ಸಂಘಟನೆಯಿಂದ ಆ ನಿರ್ಧಾರವನ್ನ ಅವರಿಗೆ ತೆಗೆದುಕೊಳ್ಳಕ್ ಬಿಟ್ಟಿದ್ದಾರೆ? ಅವರಿಗೆ ಬಿಡೋದು ಒಳ್ಳೇದು ಅಂತ ನಾವು ತಿಳ್ಕೊಂಡ್ವಿ. ಓಕೆ, ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರ ನಿರ್ಧಾರ ತೆಗೆದುಕೊಳ್ಬಹುದು ಅಂತ. ಹೌದು. ಓಕೆ, ಧನ್ಯವಾದ ಚಂದ್ರಶೇಖರ್ ಹೆಬ್ಬಾರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.